ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಒಂದು ಮಹತ್ವದ ಮಾಹಿತಿಯನ್ನು ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯ ನಾಗರಿಕರಿದ್ದರೆ ಅವರಿಗೆ ತಿಂಗಳಿಗೆ 20,000 ಸಿಗುವ ಯೋಜನೆ, ಈ ಯೋಜನೆ ಬಗ್ಗೆ ಮಾತನಾಡಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರಿದ್ದರೆ ಅವರಿಗೆ ಈ ಒಂದು ಲಾಭದ ಬೆನಿಫಿಟ್ ಬಗ್ಗೆ ತಿಳಿಸಿ ಹಾಗೂ 20,000 ಯೋಜನೆಯ ಲಾಭವನ್ನು ಪಡೆಯುವ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋ ನೀವು ತಪ್ಪದೆ ಕೊನೆ ತನಕ ವೀಕ್ಷಣೆ ಮಾಡಬೇಕಾಗುತ್ತೆ. ಹಾಗೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಯೋಜನೆ ಬಗ್ಗೆ ಲಾಭವೇನು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಹಾಗಿದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ವಿಡಿಯೋಗೆ ಫಕ್ಟ್ ಅಂತ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಹಿರಿಯ ನಾಗರಿಕ ತಿಂಗಳಿಗೆ 20,000 ಸಿಗುವ ಯೋಜನೆ ಅರ್ಜಿ ಹಾಕಲು ನುಗ್ಗಲು ನಡೀತಾ ಇದೆ. ಹಾಗಾದರೆ ಹಿರಿಯ ನಾಗರಿಕರಿಗೆ ಈ ಯೋಜನೆಯಿಂದ ತಿಂಗಳಿಗೆ 20,000 ಆದಾಯ, ವಿಶ್ವಾಸಾರ್ಹ ಆದಾಯಕ್ಕೆ 8.2% ಬಡ್ಡಿ ನೀಡುವ ಪೋಸ್ಟ್ ಆಫೀಸ್ ಯೋಜನೆ. ಈ ಒಂದು ಯೋಜನೆಗೆ ಹಿರಿಯ ನಾಗರಿಕರಿಗೆ ಒಂದು 20,000 ಸಿಗುತ್ತೆ. ಸೊ ಹಿರಿಯ ನಾಗರಿಕರಿಗೆ ಒಂದು ಉತ್ತಮ ಬಡ್ಡಿ ದರ ಸಿಗುವ ಯೋಜನೆ, ತಿಂಗಳಿಗೆ 20,000ವರೆಗೆ ಖಚಿತ ಆದಾಯ. ಸೊ ಈ ಒಂದು ಇದು ಸೆಕ್ಷನ್ ಯಾವುದರಲ್ಲಿ ಬರುತ್ತೆ ಅಂದರೆ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಲಭ್ಯ ಸಿಗುತ್ತೆ. ಸೊ ಈ ಒಂದು ಸೇವಿಂಗ್ ಸ್ಕೀಮಲ್ಲಿ ಭಾರತೀಯ ಪೋಸ್ಟ್ ಆಫೀಸ್ ಹಲವು ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತಿದ್ದು, ವಿಶೇಷವಾಗಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ SC/SS ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಸನ್ಸ್ ಶ್ರೇಷ್ಠ ಆಯ್ಕೆಯಾಗಿದೆ. ಈ ಯೋಜನೆಯು 8.2% ಬಡ್ಡಿ ನೀಡುವ ಮೂಲಕ ನಿಶ್ಚಿತ ಆದಾಯ ನೀಡುವ ಭರವಸೆ ನೀಡುತ್ತದೆ. ಹಾಗೆ ಹಿರಿಯ ನಾಗರಿಕರಿಗೆ ಸಿಕ್ಕಾಪಟ್ಟೆ ಲಾಭ ಅಂತಲೇ ಹೇಳ್ಬೋದು. ಸಾಧಾರಣವಾಗಿ ನಿವೃತ್ತಿಯ ಬಳಿಕ ಕೆಲವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಹುದು. ಇಂಥವರಿಗೆ ಪೋಸ್ಟ್ ಆಫೀಸ್ SC/SS ಯೋಜನೆ 5 ವರ್ಷಗಳ ಅವಧಿ ಮೆಚ್ಯೂರಿಟಿ ಹೊಂದಿದ್ದು ಅದನ್ನು 3 ವರ್ಷಗಳವರೆಗೆ ವಿಸ್ತರಿಸಬಹುದು. ಈ ಯೋಜನೆ ಸೆಕ್ಷನ್ 80C ಅಡಿಯಲ್ಲಿ ₹1.5 ಲಕ್ಷದವರೆಗೆ ಅಂದರೆ 1,50,000ವರೆಗೆ ತೆರಿಗೆ ವಿನಾಯಿತಿ ಒದಗಿಸುತ್ತದೆ. ಸೊ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮತ್ತು ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳಿಯೋಣ. ಸೊ ಈ ಯೋಜನೆ ₹1,000 ಅಂದರೆ 1,000ರಿಂದ ಪ್ರಾರಂಭಿಸಿ ಗರಿಷ್ಠ 30 ಲಕ್ಷದವರೆಗೆ ಹೂಡಿಕೆ ಮಾಡಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ ಈಗ ಫಾರ್ ಎಕ್ಸಾಂಪಲ್ ₹30 ಲಕ್ಷ ಹೂಡಿದರೆ ನೀವು ಪ್ರತಿಯೊಂದು ತ್ರೈಮಾಸಿಕ 60,150 ಬಡ್ಡಿ ಪಡೆಯುತ್ತೀರಿ. ಅಂದರೆ ನೀವೊಂದು 30 ಲಕ್ಷ ಹೂಡಿಕೆ ಮಾಡ್ತಿದ್ದೀರಾ ಅಂದರೆ ಕಮ್ಮಿ ಹಣವನ್ನು ಕೂಡ ಹೂಡಿಕೆ ಮಾಡ್ಬೋದು. 1,000ದಿಂದ ನಿಮಗೆ ಈ ಒಂದು ಹೂಡಿಕೆನ ಮಾಡ್ತಾ ಹೋಗ್ಬೋದು. ಈಗ ನೀವು 30 ಲಕ್ಷ ಎಲ್ಲಾದರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಪ್ರತಿಯೊಂದು ತ್ರೈಮಾಸಿಕಕ್ಕೆ ಅಂದರೆ 3 ತಿಂಗಳಿಗೆ ಒಮ್ಮೆ 60,150 ಬಡ್ಡಿ ಪಡೆಯುತ್ತೀರಿ. ಇದು ತಿಂಗಳಿಗೆ 20,050 ಸ್ಥಿರ ಆದಾಯವನ್ನು ತರ್ತದೆ. ಅಂದರೆ ನಿಮಗೆ ಈ ಒಂದು ಹೂಡಿಕೆ ಮಾಡೋದ್ರಿಂದ ನಿಮಗೆ ಯಾವುದೇ ಕೆಲಸವಿಲ್ಲದೆ ಸುಮ್ಮನೆ ನಿಮಗೆ ಈ ಒಂದು ಬಡ್ಡಿ 20,050 ಏನಿದೆ ಇದು ಆದಾಯ ಆಗಿ ಕೊಡ್ತದೆ. ಇನ್ನು 50 ವರ್ಷಗಳಲ್ಲಿ ಒಟ್ಟು 12.3 ಲಕ್ಷ ಬಡ್ಡಿ ಲಭ್ಯ. ಅಂದರೆ ಇನ್ನು 5 ವರ್ಷಗಳಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಆಗಿದ್ರೆ ಬಡ್ಡಿ 5 ಲಕ್ಷದಲ್ಲಿ ನಿಮ್ಮ ಒಂದು ಬಡ್ಡಿ ಎಷ್ಟು ಸಿಗುತ್ತೆ ಈ 30 ಲಕ್ಷಕ್ಕೆ ಅಂದರೆ 12,30,000 ಅಂದರೆ 12,03,000 ರೂಪಾಯಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇದು ಯಾರು ಸುಮ್ಮನೆ ನಿಮಗೆ ಕೊಡೋದಿಲ್ಲ. ಸುಮ್ಮನೆ ಹೋಗಿ ಡೆಪಾಸಿಟ್ ಹೂಡಿಕೆ ಮಾಡೋದ್ರಿಂದ ಮಾತ್ರ ನಿಮಗೆ ಈ ಒಂದು 12 ಲಕ್ಷ ಲಾಭ ಸಿಗ್ತದೆ ವೀಕ್ಷಕರೇ. ಹಾಗಿದ್ರೆ ನೀವು ಇದನ್ನು ತಪ್ಪದೇ ನೋಡಲೇಬೇಕಾಗುತ್ತೆ. ಯಾರೆಲ್ಲ ಸೀನಿಯರ್ ಸಿಟಿಸನ್ ಇದ್ದೀರಾ, ಈಗಾಗಲೇ ತುಂಬ ಕೆಲಸ ಮಾಡಿ ಬಳಲಿದ್ದೀರಾ, ಆದರೆ ನಮಗೆ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಹೋಗಿ ನೀವು ಫಿಕ್ಸ್ ಡೆಪಾಸಿಟ್ ಹಾಕೋಕ್ಕಿಂತ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಯೋಜನೆ ಒಳ್ಳೆಯದಂತಲೇ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ 20,000 ನಿಮ್ಮ ಎಲ್ಲ ಖರ್ಚುಗಳಿಗೂ, ನಿಮ್ಮ ಟ್ಯಾಬ್ಲೆಟ್ಸ್ ಆಗಿರಲಿ, ನಿಮ್ಮ ಮನೆಯ ಎಲ್ಲ ಒಂದು ಥಿಂಗ್ಸ್ ತರೋದಾಗಲಿ, ಇನ್ನು ಬಾಡಿಗೆ ಇದ್ದೀರಿ ಅಂದರೆ ಅದಕ್ಕೂ ಆಗಲಿ ನಿಮಗೆ ಎಲ್ಲದಕ್ಕೂ ಒಂದು 20,000 ಸಾಕಾಗುತ್ತೆ. ಚೆನ್ನಾಗಿ ಲ್ಯಾವಿಶ್ ಆಗಿ ನಿಮಗೆ ಹೋಗ್ಬೋದಲ್ವಾ. ಸೊ 3 ತಿಂಗಳಿಗೆ 60,000 ಚಿಲ್ಲರೆ ಸಿಗುತ್ತಿದೆ, ಆದರೆ ಒಂದು ತಿಂಗಳಿಗೆ 20,000 ನಿಮಗೆ ಧಾರಾಳ. ಹಾಗಿದ್ರೆ ನೀವು ಈ ಒಂದು ಯೋಜನೆಗೆ ಪಟ್ಟಂತ ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ಹೇಳ್ತೇನೆ. ಹಾಗೆ ಸೀನಿಯರ್ ಸಿಟಿಸನ್ಗಳಿಗೆ ಮಂತ್ ಎಂಡ್ ಇನ್ಕಮ್ ಕೂಡ ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ SC/SS ಯೋಜನೆಯು ಪ್ರತಿ 3 ತಿಂಗಳಿಗೆ ಬಡ್ಡಿಯನ್ನು ವಿತರಿಸುವುದು. ಇದು ನಿವೃತ್ತಿಯ ಬಳಿಕ ಸ್ಥಿರ ಆದಾಯದ ಅಗತ್ಯವಿರುವವರಿಗೆ ದೊಡ್ಡ ಅನುಕೂಲ ಅಂತಲೇ ಹೇಳ್ಬೋದು. ಈ ಯೋಜನೆಯು ನಿವೃತ್ತ ಭದ್ರತೆ ಮತ್ತು ನಿಮ್ಮ ಹೂಡಿಕೆಗೆ ಸುರಕ್ಷತೆಯನ್ನು ಒದಗಿಸುತ್ತದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಯೋಜನೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಯೋಜನೆಯಿಂದ ನಿಮಗೆ ಒಂದು ತಿಂಗಳಿಗೆ ಒಂದು ಕನಿಷ್ಠವಾಗಿ ಒಂದು 20,000 ಪಕ್ಕ ನಿಮಗೆ ಸಿಗುತ್ತೆ. ಅದು ಯಾವಾಗಲೂ ಸ್ಥಿರವಾಗಿ ಸಿಗುತ್ತೆ. ಸುಮ್ಮನೆ ನಿಮಗೆ ಬರೋದಿಲ್ಲ, ಇಲ್ಲ ನಿಮಗೆ ಈ ಥರ ಸಿಗೋದಿಲ್ವಾ ಹಾಗೆ ಒಂದು ಕನ್ಫ್ಯೂಷನ್ ಏನಿಲ್ಲ. ಕರೆಕ್ಟಾಗಿ ನಿಮಗೆ 3 ತಿಂಗಳಿಗೆ 60,000 ಚಿಲ್ಲರೆ ಸಿಗುತ್ತೆ. ಹಾಗೆ
ಒಂದು ತಿಂಗಳಿಗೆ 20,050 ರೂಪಾಯಿ ಕೂಡ ಸ್ಥಿರವಾಗಿ ಸಿಗುತ್ತೆ. ಇನ್ನು 3 ತಿಂಗಳಿಗೆ 60,150 ಕೂಡ ಬಡ್ಡಿ ಸಿಗುತ್ತೆ. ಸೊ ಈ ಒಂದು ಬಡ್ಡಿನೇ ನಿಮಗೆ ಬದುಕ್ಬೋದು. ಜೊತೆಗೆ ನಿಮ್ಮ ಹಣವು ಅಲ್ಲಿ ಫಿಕ್ಸ್ ಡೆಪಾಸಿಟ್ ಥರ ಇರುತ್ತೆ. 30 ಲಕ್ಷ ಹಾಕಿದ್ದೀರಾ ಅಂದರೆ ಅದು ಹಾಗೇ ಇರುತ್ತೆ. ನಿಮಗೆ ಈ ಬಡ್ಡಿಯಿಂದನೇ ನಿಮಗೆ ಜೀವನವನ್ನು ಸಾಗಿಸ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಇದೊಂದು ದೊಡ್ಡ ಲಾಭ ಅಂತಲೇ ನಾನು ಹೇಳ್ತೇನೆ. ಸೊ ಯಾರೆಲ್ಲ ಹಿರಿಯ ನಾಗರಿಕರಿದ್ದೀರಾ, ಒಂದು ಹಣವನ್ನು ಇಟ್ಕೊಂಡು ಡೆಪಾಸಿಟ್ ಹಾಕ್ಲಾ, ಫಿಕ್ಸ್ ಡೆಪಾಸಿಟ್ ಹಾಕ್ಲಾ, ಏನು ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಯೋಜನೆಗೆ ಸಲ್ಲಿಸ್ಬೋದು. ಹೋಗಿ ನಿಮಗೆ ಈ ಒಂದು ಹಿರಿಯ ನಾಗರಿಕರಿಗೆ ತಿಂಗಳಿಗೆ 20,000 ಸಿಗುವ ಯೋಜನೆಯಡಿ ನಿಮಗೆ ಪಾಲ್ಗೊಳ್ಬೋದು ಅಂತಲೇ ನಾನು ಹೇಳ್ತೇನೆ. ಸೊ ಈ ಒಂದು ಅರ್ಜಿ ಹಾಕಲು ನುಗ್ಗಲು ನಡೀತಾ ಇದೆ ವೀಕ್ಷಕರೇ. ಸೊ ಬಿಕಾಸ್ ಈ ಒಂದು ಅರ್ಜಿಗೆ ನಿಮಗೆ ಏನು ಮಾಡಬೇಕು ಅಂತ ತಿಳಿಯೋದವರಿಗೆ ಇದೊಂದು ಒಳ್ಳೆಯ ಬಿಕಾಸ್ ಇದು ಪೋಸ್ಟ್ ಆಫೀಸ್ ಯೋಜನೆ ಅಂತಲೇ ಹೇಳ್ಬೋದು. ಸೊ ಪೋಸ್ಟ್ ಆಫೀಸ್ನ ಯೋಜನೆ ಯಾವತ್ತೂ ಕೇಂದ್ರದಿಂದವಾಗಿರುತ್ತೆ. ಸೊ ಈ ಕೇಂದ್ರದ ಯೋಜನೆ ಯಾವತ್ತೂ ಸ್ಥಗಿತಗೊಳ್ಳುವುದಿಲ್ಲ. ಹಾಗೆ ಈ ಕೇಂದ್ರದ ಯೋಜನೆ ಯಾವಾಗಲೂ ಸ್ಥಿರವಾಗಿರ್ತದೆ ಅಲ್ವಾ. ಸೊ ಈ ಒಂದು ಯೋಜನೆಗೆ ನಿಮಗೆ ಬೇಗನೆ ಹೋಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಸಹ ಒಬ್ಬರಾಗ್ಬೋದು. ಬಿಕಾಸ್ ನಿಮಗೆ ಈ ಯೋಜನೆ ಅಡಿ ತುಂಬಾ ಲಾಭಗಳು ಇವೆ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಈ ವಿಡಿಯೋದ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.